ಫೆಬ್ರವರಿ 14ರವರೆಗೆ ಅಧಿವೇಶನವನ್ನ ವಿಸ್ತರಣೆ ಮಾಡಲಾಗಿದೆ. ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮುಂದಿನ ಸೋಮವಾರ ಮತ್ತು ಮಂಗಳವಾರದವರೆಗೆ ಅಧಿವೇಶನವನ್ನ ವಿಸ್ತರಣೆ ಮಾಡಲಾಗಿದೆ. ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ವಿಧಾನಮಂಡಲ ಅಧಿವೇಶನವನ್ನ ಫೆಬ್ರವರಿ 14ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಈ ಹಿಂದೆ 5 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಕೈಗೊಂಡಂತಹ ತೀರ್ಮಾನದಂತೆ ಮುಂದಿನ ಸೋಮವಾರ ಹಾಗೂ ಮಂಗಳವಾರದವರೆಗೂ ಅಧಿವೇಶನವನ್ನ ವಿಸ್ತರಣೆ ಮಾಡಲಾಗಿದೆ ಅನ್ನೋ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಧಾನಮಂಡಲ ಅಧಿವೇಶನ ಫೆಬ್ರವರಿ 14ರವರೆಗೆ ನಡೆಯಲಿದೆ. ಇವತ್ತು ನಡೆದಂತಹ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮುಂದಿನ ಸೋಮವಾರ ಹಾಗೆ ಮಂಗಳವಾರದವರೆಗೂ ಅಧಿವೇಶನ ವಿಸ್ತರಣೆಯನ್ನ ಮಾಡಲಾಗಿದೆ ಅನ್ನೋ ತೀರ್ಮಾನವನ್ನ ಇವತ್ತಿನ ಕಲಾಪ ಸಲಹಾ ಸಮಿತಿಯಲ್ಲಿ ಕೈಗೊಳ್ಳಲಾಗಿದೆ. ಈ ಹಿಂದೆ 5 ದಿನಗಳ ಕಾಲ ಕಲಾಪ ನಡೆಯುತ್ತೆ ಅನ್ನೋ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಆದರೆ ಇವತ್ತು ನಡೆದಂತಹ ಕಲಾಪ ಸಲಹಾ ಸಮಿತಿಯ ಸಭೆಯಲ್ಲಿ ಇನ್ನು ಮುಂದಿನ ಮಂಗಳವಾರ ಹಾಗೆ ಸೋಮವಾರ ಮಂಗಳವಾರದವರೆಗೂ ಈ ಒಂದು ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ವಿಧಾನಮಂಡಲದ ಅಧಿವೇಶನ ಇಂದಿನಿಂದ ಆರಂಭ ಆಗಿದೆ. ಇವತ್ತು ಇಷ್ಟುವರೆಗೂ ಮಾಹಿತಿ ಪ್ರಕಾರ 5 ದಿನಗಳ ಕಾಲ ಕಲಾಪ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನ ಒಂದು ಕೈಗೊಳ್ಳಲಾಗಿದೆ. ಅದರಂತೆ ಫೆಬ್ರವರಿ 14ರವರೆಗೆ ಈ ಒಂದು ಅಧಿವೇಶನ ವಿಸ್ತರಣೆ ಆಗಲಿದೆ. ಮುಂದಿನ ಸೋಮವಾರ ಹಾಗೂ ಮಂಗಳವಾರದವರೆಗೂ ಒಂದು ಅಧಿವೇಶನವನ್ನ ವಿಸ್ತರಣೆ ಮಾಡಿ ಇವತ್ತಿನ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಫೆಬ್ರವರಿ 14ರವರೆಗೆ ಇದೀಗ ವಿಧಾನಮಂಡಲ ಅಧಿವೇಶನವನ್ನ ವಿಸ್ತರಣೆ ಮಾಡಲಾಗಿದೆ. ಕಲಾಪ ಸಲಹಾ ಸಮಿತಿಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಏನಿದೆ ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ? ನವ್ಯ, ಈಗಷ್ಟೇ ಕಲಾಪ ಸಲಹಾ ಸಮಿತಿ ಸಭೆ ನಡೆಸಲಾಯಿತು ವಿಧಾನಸೌಧದಲ್ಲಿ. ಈ ಒಂದು ಸಭೆಯಲ್ಲಿ ಈಗಾಗಲೇ ಏನು ಪ್ರತಿಪಕ್ಷಗಳು 4-5 ಸಾಕಾಗಲ್ಲ ಅನ್ನುವಂತ ಆರೋಪ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನೂ 2 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನವನ್ನ ಮುಂದುವರಿಸಲು ವಿಸ್ತರಣೆ ಮಾಡೋದಕ್ಕೆ ಈ ಕಲಾಪ ಸಲಹಾ ಸಮಿತಿಯಲ್ಲಿ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಮುಂದಿನ ಸೋಮವಾರ ಮತ್ತು ಮಂಗಳವಾರ ಮತ್ತೆ 2 ದಿನಗಳ ಕಾಲ ಹೆಚ್ಚುವರಿ ಕಾಲ ಈ ಅಧಿವೇಶನ ಮತ್ತೆ ಮುಂದುವರೆಯಲಿದೆ. ಈಗಾಗಲೇ ಇವತ್ತಿನಿಂದ ಶುಕ್ರವಾರದವರೆಗೆ ಕಲಾಪ ಜಂಟಿ ಅಧಿವೇಶನ ಅಂತ ಇತ್ತು. ಈಗ ಈ ಒಂದು ಸಭೆಯಲ್ಲಿ ಇನ್ನೂ 2 ದಿನಗಳ ಕಾಲ ಅಧಿವೇಶನವನ್ನ ವಿಸ್ತರಣೆ ಮಾಡಲಾಗಿದೆ. ಈಗಷ್ಟೇ ಸಭೆ ಮುಕ್ತಾಯ ಆಗಿದೆ. ಮುಖ್ಯಮಂತ್ರಿಗಳಾದಿಯಾಗಿ ಸಭಾಪತಿ ಮತ್ತೆ ಸ್ಪೀಕರು ಮತ್ತೆ ಪ್ರತಿಪಕ್ಷದ ನಾಯಕರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸೋಮವಾರ ಮತ್ತು ಮಂಗಳವಾರ 2 ದಿನಗಳವರೆಗೆ ಅಧಿವೇಶನವನ್ನ ವಿಸ್ತರಣೆ ಮಾಡೋದಕ್ಕೆ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಯಾಕೆಂತಂದ್ರೆ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡಿದ್ರು ಮತ್ತೆ ಟೀಕೆಗೆ ಕೂಡ ಸರ್ಕಾರ ಗುರಿಯಾಗಿದ್ದು. ಆ ಹಿನ್ನೆಲೆಯಲ್ಲಿ 2 ದಿನ ಹೆಚ್ಚುವರಿಯಾಗಿ ವಿಸ್ತರಣೆ ಮಾಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ನವ್ಯ, ಧನ್ಯವಾದ ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಧಾನಮಂಡಲದ ಅಧಿವೇಶನ ಇವತ್ತಿಂದ ಆರಂಭ ಆಗಿದೆ. ಇಷ್ಟು ದಿನ ಫೆಬ್ರವರಿ 10ರವರೆಗೆ ಒಂದು ಅಧಿವೇಶನ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ನಡೆದಂತಹ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅದರಂತೆ ಫೆಬ್ರವರಿ 14ರವರೆಗೆ ಒಂದು ಅಧಿವೇಶನವನ್ನ ವಿಸ್ತರಣೆ ಮಾಡಲಾಗಿದೆ. ಈ ಹಿಂದೆ ಪ್ರತಿಪಕ್ಷಗಳು ಕೂಡ 10ರವರೆಗೆ ನಮಗೆ ಟೈಮ್ ಸಾಕಾಗಲ್ಲ, 4 ದಿನದಲ್ಲಿ ಏನು ಕೂಡ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಅದರಂತೆ ಇವತ್ತೊಂದು ಕಲಾಪ ಸಲಹಾ ಸಮಿತಿ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಆ ಒಂದು ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ.